ಅನ್ನೋದು ಗೊಂದಲದ ಗೂಡಾಗಿ ಸಾಕಷ್ಟು ವರ್ಷಗಳು ಉರುಳು ಹೋಗಿದೆ. ಅದರಲ್ಲೂ 1.25 ವರ್ಷದಲ್ಲಂತೂ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಬಿಜೆಪಿಯಲ್ಲಿ ನಡೀತಾನೆ ಇದೆ. ಬಂಡಾಯದ ಬಾವುಟ ಹಾರಿಸಿದವರು ಅದೆಷ್ಟೋ. ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ವೇಳೆ ಎಲ್ಲಾ ಬಂಡಾಯಕ್ಕೂ ಗೊಂದಲಕ್ಕೂ ತೆರೆ ಎಳೆಯೋದಕ್ಕೆ ಮನಸ್ಸು ಮಾಡಿದ್ದಾರಂತೆ ಬಿಜೆಪಿ ಹೈಕಮಾಂಡ್. ಕೊನೆಗೂ ಹೈಕಮಾಂಡ್ ಭರ್ಜರಿ ಪ್ಲಾನ್, ಅಧ್ಯಕ್ಷ ಸ್ಥಾನದ ಆಯ್ಕೆ ಜೊತೆಗೆ ಕೋರ್ ಕಮಿಟಿ ಪದಾಧಿಕಾರಿಗಳ ಪಟ್ಟಿ ಪರಿಷ್ಕರಣೆಗೂ ಫೈನಲ್ ಟಚ್ ಅನ್ನು ಕೊಡ್ತೀವಿ ಅಂತ ಒಂದು ಕಲ್ಲು ಮೂರು ಗುರಿಯ ಸ್ಟ್ರಾಟಜಿಯನ್ನ ಹೈಕಮಾಂಡ್ ಇಟ್ಕೊಂಡಿದೆ. ಶಿವರಾಜ್ ಸಿಂಗ್ ಚೌಹಾಣ್ ಜೊತೆಗೆ ಹೈಕಮಾಂಡ್ ವೀಕ್ಷಕರೊಬ್ಬರು ಎಂಟ್ರಿ ಆಗ್ತಾರೆ. ಆ ಮೂಲಕ ವಿಜೇಂದ್ರ ಮತ್ತು ಯತ್ನಾಳ್ ಬಣಗಳಿಗೆ ಸಮಾಧಾನದ ಸೂತ್ರ ರೆಡಿಯಾಗಿದೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಮನೆ ಮಾಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಎರಡನೇ ಸ್ತರದ ನಾಯಕರು ಅಥವಾ ಬಿಜೆಪಿಯ ಸೆಕೆಂಡ್ ಜನರೇಷನ್ ನಾಯಕರಿಂದ ಈ ಸಮಸ್ಯೆ ಸಾಲ್ವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬೀಟ್ ಶಿವರಾಜ್ ಸಿಂಗ್ ಚೌಹಾಣ್ ಅಥವಾ JP ನಡ್ಡಾ ಅವರೇ ಇರ್ಬೋದು. ಒಬ್ಬರ ಕೈಯಲ್ಲಿ ಮಾತ್ರ ಸಾಧ್ಯ ಇದೆ, ಅಮಿತ್ ಶಾ ಅವರು. ಅಮಿತ್ ಶಾ ಮೂಲಕ ಶಿವರಾಜ್ ಸಿಂಗ್ ಚೌಹಾಣ್ಗೆ ಸಂದೇಶ ಹೋಗೋ ಚಾನ್ಸಸ್ ಇದೆಯಾ? ಏನ್ ಕತೆ, ಹೆಂಗಿದನ್ನು ಬಗೆಹರಿಸ್ತಾರೆ? ಯಡಿಯೂರಪ್ಪ ಕಾಲದಿಂದಲೇ ಬಗೆಹರಿಸಕ್ಕಾಗಲಿಲ್ಲ, ಈಗ ಆಗತ್ತಾ? ಈಗ ಹೈಕಮಾಂಡ್ ಒಂದು ಭರ್ಜರಿ ಯೋಜನೆ ಮಾಡ್ತಾ ಇದೆ ಅಂತ ಕೂಡ ಹೇಳಲಾಗ್ತಿದೆ ಅಂತ. ಯಾವ ರೀತಿ ಅಂದರೆ, ಈಗ ಅವ್ರದ್ದು ಡಿಮ್ಯಾಂಡ್ ಏನಿದೆ, ಕೋರ್ ಕಮಿಟಿ ಸದಸ್ಯರಾಗಿ ನಮ್ಮವರು ಕೂಡ ನೇಮಕ ಆಗಬೇಕು, ನಮ್ಮವರು ಕೂಡ ರಾಜ್ಯಾಧ್ಯಕ್ಷರಾಗಬೇಕು, ಪದಾಧಿಕಾರಿಗಳ ಆಯಕಟ್ಟಿನ ಸ್ಥಳದಲ್ಲಿ ನಮ್ಮವರು ಕೂಡ ಇರಬೇಕು ಅನ್ನುವಂಥದ್ದು ಬೇಡಿಕೆ ಅವ್ರದ್ದು ಕೂಡ ಇದೆ. ಈ ಹಿಂದೆ RSS ಸಭೆ ಮಾಡಿದಾಗಲೂ ಕೂಡ ಈ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ಈಗ ಹೈಕಮಾಂಡ್ ಕೂಡ ಆ ನಿಟ್ಟಿನಲ್ಲಿ ಒಂದು ಸೂಚನೆಗಳನ್ನು ರವಾನೆ ಮಾಡ್ತಾ ಇರುವಂಥದ್ದು. ಈ ರಾಜ್ಯಾಧ್ಯಕ್ಷ ಚುನಾವಣೆ ಏನಾಗ್ತಿದೆ, ಅದೇ ಸಂದರ್ಭದಲ್ಲೇ ಕೋರ್ ಕಮಿಟಿ ಪರಿಷ್ಕರಣೆ ಜೊತೆಗೆ ರಾಜ್ಯ ಪದಾಧಿಕಾರಿಗಳ ಪರಿಷ್ಕರಣೆಯನ್ನು ಕೂಡ ಮಾಡಿ ಒಟ್ಟಾರೆಯಾಗಿ ಇಡೀ ಬಿಜೆಪಿ ಗೊಂದಲಕ್ಕೆ ತೆರೆ ಎಳಿಬೇಕು ಅನ್ನುವಂತಹ ಕಸರತ್ತನ್ನು ಹೈಕಮಾಂಡ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಯತ್ನಾಳ್ ಕಡೆಯವ್ರನ್ನು ಕೂಡ ಕೋರ್ ಕಮಿಟಿಗೆ ಒಂದಷ್ಟು ಜನರನ್ನ ನೇಮಕ ಮಾಡಬೇಕು ಅನ್ನುವಂಥ ಚರ್ಚೆ ಆಗ್ತಿದೆ. ಯಾರ್ಯಾರು ಅಂತ ಇನ್ನೂ ಹೈಕಮಾಂಡ್ ತೀರ್ಮಾನ ಮಾಡಿಲ್ಲ. ಪದಾಧಿಕಾರಿಗಳ ಸಂದರ್ಭದಲ್ಲೂ ಕೂಡ ಅವ್ರ ಕಡೆಯವ್ರನ್ನು ಕೂಡ ನೇಮಕ ಮಾಡುವ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಒಪ್ಪಿಗೆ ಸೂಚಿಸಿಕೊಂಡು ಇಬ್ರು ಕೂಡ ಸುಮ್ಮನೆ ಆಗ್ತಾರ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ ಅಂತ. ಓಕೆ, ಹಾಗೆ ಸಂಪರ್ಕದಲ್ಲಿ ಮಸೂದ್, ವಾಪಸ್ ಬರ್ತೀನಿ.